ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅಥವಾ ಇವತ್ತಿನ ಸ್ಪೆಷಲ್ ಒಂದು ಆರೋಗ್ಯಕರವಾಗಿರೋ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟಿನಿಂದ ದೋಸೆ. ಅದು ಪ್ಲೇನ್ ದೋಸೆ ಅಲ್ಲ, ಈರುಳ್ಳಿ ದೋಸೆ, ಸ್ವಲ್ಪ ಮಸಾಲ ಹಾಕಿ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಸುಮಾರು ಒಂದು 10 ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಗೋಧಿ ಹಿಟ್ಟಿನಿಂದ ಈರುಳ್ಳಿ ದೋಸೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ಮೊದಲಿಗೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಸುಮಾರು ಒಂದು 150 ಗ್ರಾಮ್ಸ್ ಅಷ್ಟಿದೆ. ಇಷ್ಟು ಪ್ರಪೋರ್ಷನ್ ಇಂದ ಸುಮಾರು ಒಂದು 5 ದೋಸೆ ಆದ್ರೂ ಮಾಡ್ಕೋಬಹುದು. ಇದು ನಾನು ಮನೇಲಿ ಬೀಸಿಟ್ಟಿರೋದು. ಬೈ ಚಾನ್ಸ್ ಇದಿಲ್ಲ ಅಂದ್ರೆ ರೆಡಿಮೇಡ್ ಹಿಟ್ಟು ಕೂಡ ಸೇರಿಸಬಹುದು. ಆಮೇಲೆ ಇದು ಅಕ್ಕಿ ಹಿಟ್ಟು ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟಿದೆ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ದೋಸೆ ಗರಿ ಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಸೇರಿಸ್ತಾ ಇದ್ದೀನಿ. ಇದು ರವೆ, ಇದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟಿದೆ. ಸಣ್ಣ ರವೆ ಇದ್ರೂ ಪರವಾಗಿಲ್ಲ, ಅಥವಾ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಇದ್ರೂ ಪರವಾಗಿಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು. ಇದು ಮೊಸರು ಗಟ್ಟಿಯಾಗಿರೋದು, ಇದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಅರ್ಧ ಚಮಚದಷ್ಟು, ಹಸಿರು ಮೆಣಸಿನಕಾಯಿ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಇದು ಕೂಡ ಚೆನ್ನಾಗಿ ಸಣ್ಣದ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಇದನ್ನು ತೊಳೆದು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ದೋಸೆ ಹಿಟ್ಟು ಮಾಡ್ಕೊಳ್ಳೋದು. ಮೊದಲಿಗೆ ಗೋಧಿ ಹಿಟ್ಟು, ಜೀರಿಗೆ, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು, ರವೆ, ಇದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟಿದೆ. ಆಮೇಲೆ ಮೊಸರು ಹುಳಿ ಬಂದಿದ್ರೂ ಪರವಾಗಿಲ್ಲ, ಇದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಆಮೇಲೆ ನೀರು ಸೇರಿಸ್ತಾ ಇದ್ದೀನಿ. ಎಲ್ಲ ನೀರನ್ನು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಸೇರಿಸಿ. ಇದ್ರದ್ದು ದೋಸೆ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕಂದ್ರೆ, ದೋಸೆ ಹಿಟ್ಟದು ನಾವು ರೆಗ್ಯುಲರಾಗಿ ದೋಸೆ ಮಾಡ್ತೀವಲ್ಲ ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು. ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ನೋಡಿ ನೋಡಿ ಸೇರಿಸಿ. ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಸುಮಾರು ಒಂದು 2.5 ಕಪ್ ಅಷ್ಟು ಬೇಕಾಯಿತು. ನೀವು ಸೇರಿಸೋವಾಗ ನೀರಿನ ಅಳತೆ ಹೇಳೋಕ್ಕಾಗಲ್ಲ, ಒಂದೊಂದ್ಸತಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಕಡಿಮೆ ಬೇಕಾಗುತ್ತೆ, ಅದನ್ನು ನೀವು ನೋಡಿ ಸೇರಿಸಿ. ಈಗ ದೋಸೆ ಹಿಟ್ಟು ತಯಾರಾಗಿದೆ. ಇದನ್ನು ಮಿನಿಮಮ್ ಅಂದರೆ ಒಂದು 15 ನಿಮಿಷ ಆದರೂ ನೆನೆಯಕ್ಕೆ ಬಿಡೋಣ. ಈಗ 15 ನಿಮಿಷ ನೆನೆಸಿದಾದ್ಮೇಲೆ ಒಂದ್ಸಲಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ನಾವು ದಿನನಿತ್ಯ ಏನು ದೋಸೆ ಮಾಡೋ ಇಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಲಿ ಬರಬೇಕು. ಈಗ ನೆಕ್ಸ್ಟ್ ಸ್ಟೆಪ್ಪು ದೋಸೆ ಮಾಡ್ಕೊಳ್ಳೋದು. ಹೆಂಚಿಟ್ಕೊಂಡಿದ್ದೀನಿ, ಎಣ್ಣೆ ಕೂಡ ಹಚ್ಚಿಟ್ಟಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ತಿರುವಾಕಬೇಕು. ಈಗ ನಾನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.